ಅಸ್ಸಾಂನಲ್ಲಿ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷವು ಇಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ಅದನ್ನು ಬಿಡುಗಡೆ ಮಾಡಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ವತಃ ಇಲ್ಲಿ ಹಾಜರಿದ್ದರು. ನಾವು ಅಧಿಕಾರಕ್ಕೆ ಮರಳಿದ ನಂತರ ಅಸ್ಸಾಂನ ಬುಡಕಟ್ಟು ಮತ್ತು ಇತರ ಜನಾಂಗೀಯ ಸಮುದಾಯಗಳ ಹಕ್ಕುಗಳಿಗೆ ಧಕ್ಕೆಯಾಗದಂತೆ 3 ತಿಂಗಳ ಅವಧಿಯಲ್ಲಿ ನಾವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುತ್ತೇವೆ. ನಾವು ಲವ್ ಜಿಹಾದ್ ಮತ್ತು ಲ್ಯಾಂಡ್ ಜಿಹಾದ್ ವಿರುದ್ಧ ಕಠಿಣ ಕಾನೂನನ್ನು ಸಹ ತರುತ್ತಿದ್ದೇವೆ. ನಾವು ಅಕ್ರಮ ಹೊರಹಾಕುವಿಕೆಯನ್ನು ಜಾರಿಗೊಳಿಸಲು ಅಸ್ಸಾಂನ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡುತ್ತೇವೆ. ಇಲೀಗಲ್ ಇಮಿಗ್ರೆಂಟ್ಸ್ ಎಕ್ಸ್ಪಲ್ಷನ್ ಆಕ್ಟ್ 1950 ಅದರ ಅಡಿಯಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿಗೆ ವಿದೇಶಿಯರನ್ನು 24 ಗಂಟೆಗಳ ಒಳಗೆ ಹೊರಹಾಕಲು ಅಧಿಕಾರವಿದೆ. ನಮ್ಮ ಅರಣ್ಯ ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿನ ಅಕ್ರಮ ಅತಿಕ್ರಮಣಕಾರರ ವಿರುದ್ಧ ನಾವು ಸಂಪೂರ್ಣವಾಗಿ ಕಾನೂನು ಹೋರಾಟವನ್ನು ಪ್ರಾರಂಭಿಸುತ್ತೇವೆ ಮತ್ತು ಕೊನೆಯ ಇಂಚಿನವರೆಗೂ ಹೊರಹಾಕುತ್ತೇವೆ. ಬಾಂಗ್ಲಾದೇಶಿ ನುಸುಳುಕೋರರಿಂದ ಕೊನೆಯ ಇಂಚು ಭೂಮಿಯನ್ನು ಭದ್ರಪಡಿಸುತ್ತೇವೆ. ನಾವು ಬದ್ಧರಾಗಿದ್ದೇವೆ. ನಾವು ಸೃಷ್ಟಿಸುತ್ತೇವೆ. ನಾವು 2 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಒದಗಿಸುತ್ತೇವೆ. ನಮ್ಮ ಮಹಿಳೆಯರಿಗೆ ಮಾಸಿಕ ಮರುಪಾವತಿಯನ್ನು ಹಂತ ಹಂತವಾಗಿ 1,500ರಿಂದ 3,000ಕ್ಕೆ ಹೆಚ್ಚಿಸುತ್ತೇವೆ. ನಾವು 15 ಲಕ್ಷ ಬಡವರಿಗೆ ಮನೆಗಳನ್ನು ನಿರ್ಮಿಸುವ ಮೂಲಕ ಆಶ್ರಯವನ್ನು ಒದಗಿಸುತ್ತೇವೆ. ನಾವು ನಮ್ಮ ಚಹಾ ತೋಟದ ಕಾರ್ಮಿಕರಿಗೆ ಭೂಮಿಯ ಹಕ್ಕುಗಳನ್ನು ಸಹ ನೀಡುತ್ತೇವೆ. ನಾವು ಅವರ ದೈನಂದಿನ ವೇತನವನ್ನು ಪ್ರಸ್ತುತ 80ರಿಂದ 500ಕ್ಕೆ ಹಂತ ಹಂತವಾಗಿ ಹೆಚ್ಚಿಸುತ್ತೇವೆ ಮತ್ತು ನಾವು ನಮ್ಮ 40 ಲಕ್ಷ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರನ್ನು 5 ವರ್ಷಗಳಲ್ಲಿ ಲಖ್ಪತಿ ದೀದಿ ಮಾಡಲು ಸಹ ಪ್ರಯತ್ನಿಸುತ್ತೇವೆ. ನಾವು ಒಂದು ಹೊಸ ಪರಿಕಲ್ಪನೆಯನ್ನು ಸಹ ಜಾರಿಗೆ ತರುತ್ತೇವೆ. 1 ಜಿಲ್ಲೆ 1 ಇಂಜಿನಿಯರಿಂಗ್ ಕಾಲೇಜು, 1 ಜಿಲ್ಲೆ 1 ವೈದ್ಯಕೀಯ ಕಾಲೇಜು, 1 ಜಿಲ್ಲೆ 1 ವಿಶ್ವವಿದ್ಯಾಲಯ. ರಸ್ತೆ ವಲಯ, ಒಳನಾಡು ಜಲಸಾರಿಗೆ, ವಿಮಾನಯಾನ ಮತ್ತು ರೈಲ್ವೆಯಲ್ಲಿ ಹೊಸ ಮೂಲಸೌಕರ್ಯವನ್ನು ರಚಿಸಲು ನಾವು 5 ಲಕ್ಷ ಕೋಟಿ ರೂಪಾಯಿಗಳನ್ನು ಸಹ ಖರ್ಚು ಮಾಡುತ್ತೇವೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾವು ಅಸ್ಸಾಮನ್ನು ಅವಲಂಬಿತ ರಾಜ್ಯವಾಗಿ ಉಳಿಯುವ ಬದಲು ಭಾರತದ ಬೆಳವಣಿಗೆಯ ಪಥದ ಪಯಣದಲ್ಲಿ ಕೊಡುಗೆ ನೀಡುವ ರಾಜ್ಯವಾಗಬಲ್ಲ ಸ್ಥಾನಕ್ಕೆ ಕೊಂಡೊಯ್ಯುತ್ತೇವೆ. ಇದು ಬಿಜೆಪಿಯ ಪ್ರಣಾಳಿಕೆಯಾಗಿದೆ. ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ಸಮಯದಲ್ಲಿ ಮಹಿಳೆಯರಿಗಾಗಿ ಅತಿ ದೊಡ್ಡ ಘೋಷಣೆಯನ್ನು ಮಾಡಿದೆ. ನಾನು ನಿಮ್ಮ ಮುಂದೆ 5 ಗ್ಯಾರಂಟಿಗಳನ್ನು ಘೋಷಿಸಲಿದ್ದೇನೆ. ಯಾವ 5 ಗ್ಯಾರಂಟಿಗಳು? ಮೊದಲ ಗ್ಯಾರಂಟಿ ಎಂದರೆ ಪ್ರತಿ ಮಹಿಳೆಯ ಬ್ಯಾಂಕ್ ಖಾತೆಗೆ ಯಾವುದೇ ಷರತ್ತಿಲ್ಲದೆ ಮಾಸಿಕ ನಗದು ವರ್ಗಾವಣೆ, ಅನ್ಕಂಡೀಷನಲ್ ಮಂತ್ಲಿ ಕ್ಯಾಶ್ ಟ್ರಾನ್ಸ್ಫರ್. ಇದಲ್ಲದೆ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು 50,000 ರೂಪಾಯಿಗಳ ಮೊತ್ತವನ್ನು ನಾವು ಮಹಿಳೆಯರಿಗೆ ನೀಡುತ್ತೇವೆ. ಎರಡನೇ ಗ್ಯಾರಂಟಿ, ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ನಗದುರಹಿತ ಆರೋಗ್ಯ ರಕ್ಷಣೆಯ ಗ್ಯಾರಂಟಿಯನ್ನು ನಾವು ನೀಡುತ್ತೇವೆ. ಮೂರನೇದು ನಮ್ಮ ಗ್ಯಾರಂಟಿ. ಪ್ರಸಿದ್ಧ ಗಾಯಕ ದಿವಂಗತ ಜುಬಿನ್ ಬರ್ ಅವರ ಪ್ರಕರಣದಲ್ಲಿ 100 ದಿನಗಳಲ್ಲಿ ನ್ಯಾಯ ಒದಗಿಸುತ್ತೇವೆ. ನಾವು ಅವರಿಗೆ ನ್ಯಾಯ ಒದಗಿಸುತ್ತೇವೆ. ಮತ್ತು ನಮ್ಮ 4ನೇ ಗ್ಯಾರಂಟಿ ಏನೆಂದರೆ 10 ಲಕ್ಷ ಕಿಲೋಂಜನಿಯ ಯಾರು ಭೂಮಿಪುತ್ರರಾಗಿದ್ದಾರೋ ಆ 10 ಲಕ್ಷ ಭೂಮಿಪುತ್ರರಿಗೆ ವಾರ್ಷಿಕ ಪಟ್ಟಾ ನೀಡುವುದರ ಬದಲು ನಾವು ಶಾಶ್ವತ ಪಟ್ಟಾ ನೀಡುತ್ತೇವೆ. ಅವರ ಜೀವನಕ್ಕಾಗಿ ಅವರು ಮತ್ತೆ ಕಚೇರಿಗೆ ಅಲೆಯಬಾರದು. ಮತ್ತೆ ಪ್ರತಿಯೊಬ್ಬರ ಕಾಲು ಹಿಡಿಯಬಾರದು. ಮತ್ತೆ ಪೊಲೀಸ್ ಠಾಣೆಗೆ ಹೋಗಿ ಹೋರಾಡುವುದು ಇದು ಆಗಬಾರದು. ನಾವು ಬಂದರೆ ಪಟ್ಟಾವನ್ನು ಎಲ್ಲರಿಗೂ ನೀಡುತ್ತೇವೆ. ಇದು ನಮ್ಮ ಗ್ಯಾರಂಟಿ. ಮತ್ತು ಕೊನೆಯದಾಗಿ ನಿಮಗೆ ಹೇಳಬಯಸುವುದೇನೆಂದರೆ,
ಹಿರಿಯ ನಾಗರಿಕರಿಗೆ ಇನ್ನು ಪ್ರತಿ ತಿಂಗಳು ನಮ್ಮ ಕಾಂಗ್ರೆಸ್ ಸರ್ಕಾರವು 1,250 ರೂಪಾಯಿಗಳನ್ನು ನೀಡಲಿದೆ. ಎಷ್ಟು? 1,250 ರೂಪಾಯಿಗಳು. ಇದು ನಮ್ಮ ವಾಗ್ದಾನವಾಗಿದೆ. ನಾವು ನಿಮಗೆ ಕೊಡ್ತೇವೆ. ಎಷ್ಟೇ ಹಿರಿಯರಿದ್ದರು. ಮತ್ತು ನಮ್ಮ ಬಾರ್ಡರ್ ರೀಜನ್ ಆಫ್ ಮ್ಯಾನಿಫೆಸ್ಟೋ ಏನು? ಯುವಕರು, ರೈತರು, ಸಣ್ಣ ಉದ್ಯಮಿಗಳು, ಚಹಾ ತೋಟಗಳು, ಕಾರ್ಮಿಕರು, ಮಹಿಳೆಯರ ಜೊತೆಗೆ ನಾವು ಪ್ರತಿಯೊಂದು ವರ್ಗದ ಬಗ್ಗೆಯೂ ಗಮನಹರಿಸಿದ್ದೇವೆ. ಪ್ರತಿಯೊಬ್ಬರಿಗಾಗಿ, ಕಾರ್ಮಿಕರಿಗಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ಯುವಕರಿಗಾಗಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೌಲಭ್ಯಗಳನ್ನು ಇಟ್ಟಿದ್ದೇವೆ. ಆದಾಗ್ಯೂ ಕಾಂಗ್ರೆಸ್ ಪಕ್ಷ ಹೇಳುವುದೇನೆಂದರೆ ಅವರಿಂದ ಇನ್ನೂ ಕೆಲವು ವಾಗ್ದಾನಗಳನ್ನು ಬರಲಿರುವ 2 ರಿಂದ 4 ದಿನಗಳಲ್ಲಿ, ಅಂದರೆ ಚುನಾವಣಾ ಪ್ರಚಾರ ಏಪ್ರಿಲ್ 7ರಂದು ಮುಗಿಯಲಿದೆ, ಅದಕ್ಕೂ ಮುನ್ನ ಮಾಡಲಾಗುವುದು.